ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಸರ್ಕಾರದಿಂದ ಅದರಲ್ಲೂ ಅತ್ಯಾಪ್ತ ಸಚಿವರುಗಳಿಂದ ಪ್ರಭಾವಿ ಸಚಿವರುಗಳಿಂದ ರಾಜ್ಯದ ಜನತೆಗೆ ಊಹೆ ಮಾಡಿದಂಥ ಅವಮಾನ. ಇನ್ನು ಸುಮ್ಮನಿರಬೇಕಾ ರಾಜ್ಯದ ಜನ? ಮಿನಿಸ್ಟರ್ ಮಾತಿಗೆ ಈಗ ಆಕ್ರೋಶ ಸ್ಫೋಟವಾಗಿದೆ. ಸಿದ್ದರಾಮಯ್ಯನವ್ರ ಬಾಯಲ್ಲಿ ಬಂದ ಮಾತು ಕೂಡ ಎಂಥದ್ದು ನೋಡಿ. ಈಗ ಜನ ಇಂಥದ್ದೇ ಉತ್ತರವನ್ನು ತಿರುಗಿಸಿಕೊಡ್ಬೇಕಾಗತ್ತೆ. ಈ ರೀತಿ ಅವಮಾನ ಮಾಡ್ತೀರಾ ಓಟ್ ಹಾಕಿದವ್ರಿಗೆ? ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸರ್ಕಾರ ದಿವಾಳಿ ಎದ್ದು ಹೋಗಿದೆ, ಗ್ಯಾರಂಟಿ ಕೊಡೋದಕ್ಕಾಗ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ಮೀಡಿಯಾಗಳು ಬೇಡ, ಜನ ಬಾಯಿಗೆ ಬಂದಂಗೆ ಉಗಿತಾ ಇದ್ದಾರೆ. ನೋಡ್ತಾ ಇದ್ದೀರಲ್ವಾ, ಎಲ್ಲ ಟಿವಿಯವರು ರಸ್ತೆಗೆ ಹೋಗಿ ಜನರನ್ನು ಮಾತಾಡಿಸ್ತಿದ್ದಾರೆ, ಬಾಯಿಗೆ ಬಂದಂಗೆ ಉಗಿದು ಕಳಿಸ್ತಿದ್ದಾರೆ. ಇನ್ನು ನೀವು ಯಾಕೆ ಕೊಡೋಕೆ ಬಂದ್ರಿ? ಬೇಕು ಅಂತ ಹೇಳಿದ್ವ ನಾವು? ಕೊಡ್ತಾ ಇದ್ದೀರಾ ಅಂದಮೇಲೆ ಎಲ್ಲಿಂದಾದರೂ ದುಡ್ಡು ಬರುತ್ತೆ ಅಂದಮೇಲೆ ಅದಕ್ಕೆ ತಕ್ಕಂತ ಏನೋ ಒಂದು ಕೆಲಸನೋ ಏನೋ ಒಂದು ಮಾಡೋಕ್ಕೆ ಶುರು ಮಾಡಿರ್ತಾರೆ. ಇದ್ದಕ್ಕಿದ್ದಂಗೆ ನಿಂತು ಹೋದರೆ ಅವ್ರಿಗೆ ಸಮಸ್ಯೆ ಆಗಲ್ವ ಅವ್ರ ಬದುಕಿಗೆ? 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, 5 ತಿಂಗಳಿಂದ ಅನ್ನಭಾಗ್ಯದ ಹಣ ಇಲ್ಲ, ಅಕ್ಕಿನೂ ಕೊಡ್ತಿಲ್ಲ, ಹಣನೂ ಕೊಡ್ತಿಲ್ಲ. ನೀವು ಮಾತು ಕೊಟ್ಟು ಗ್ಯಾರಂಟಿ ಕಾರ್ಡ್ ಮನೆ ಮನೆಗೆ ಹೋಗಿ ಹಂಚಿದ್ರಲ್ವ, ಈಗ ಎಂತಹ ಅವಮಾನ ಮಾಡಿದ್ದಾರೆ ನೋಡಿ. ಒಂದು ಕಡೆ ಕೊಡ್ತಾನೂ ಇಲ್ಲ, ಮತ್ತೊಂದು ಕಡೆ ಅದ್ರ ಮೇಲೆ ಅವಮಾನ, ತಲೆ ಮೇಲೆ ಅವಮಾನ ಬೇರೆ ನೀವು ಹೊರಿಸ್ತಾ ಇರೋದೀಗ. ಏನು ಮಿನಿಸ್ಟರ್ ಹೇಳಿರೋದೇನು, ಸಿದ್ದರಾಮಯ್ಯನವ್ರು ಹೇಳಿರೋದೇನು ಕೇಳಿಸ್ಕೊಂಡ್ರೆ ನಿಮಗೆ ಹಾಗೆ ಆಕ್ರೋಶ ಸಿಡಿಯತ್ತೆ. ಅದೇ ಆಗ್ತಿರೋದೀಗ. ಜನ ಮಿನಿಸ್ಟ್ರ್ ಮಾತಿಗೆ ಸಿಡ್ದೆತ್ತಿರೋದು. ಯಾಕೆ ಬರ್ತಿಲ್ಲ ಸರ್? ತಿಂಗಳು ಕೊಡೋಕ್ಕಾಗ್ತಿಲ್ವಲ್ಲ, ದುಡ್ಡಿಲ್ವಾ, ಏನಾಗಿದೆ ಅನ್ನೋ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ಸಚಿವರು? ಅದೇನು ಸಂಬಳನ ತಿಂಗಳು 2ನೇ ತಾರೀಕಿಗೆ 1ನೇ ತಾರೀಕಿಗೆ ಬಂದು ಅಕೌಂಟಿಗೆ ಬೀಳೋಕ್ಕೆ ಕೊಡ್ತಾರಪ್ಪ, ಆದಾಗ ಕೊಡ್ತಾರೆ ಅಂತಾರೆ ನೋಡಿ KJ ಜಾರ್ಜ್ ಅವರು. ಇದು ಈಗ ಆಕ್ರೋಶಕ್ಕೆ ಗುರಿಯಾಗಿರೋದು. ಅಂದರೆ ನೀವು ಗ್ಯಾರಂಟಿ ತೊಗೊಳ್ತಿರೋರನ್ನ ಭಿಕ್ಷುಕರು ಅಂದ್ಕೊಂಡಿದ್ದೀರಾ? ನಾವೇನು ನಿಮಗೆ ತಿಂಗಳು ಸಂಬಳ ಹಾಕಬೇಕಾ ಅಂತ ಅಧಿಕಾರದ ಮಾತಾಡ್ತಿರಲ್ಲ ನೀವು. ನಾವು ನಿಮ್ಮ ಮನೆಗೆ ಬಂದು ಕೇಳಿದ್ವಾ, ನಮಗೆ ಗ್ಯಾರಂಟಿ 2,000 ರೂಪಾಯಿ ಕೊಡಿ, ಅಕ್ಕಿ ಹಣ ಕೊಡಿ, 5 kg 10 kg ಅಕ್ಕಿ ಕೊಡಿ ಕೇಳಿದ್ವಾ ನಾವು ನಿಮ್ಮ ಮನೆಗೆ ಬಂದು? ನೀವೇ ನಮ್ಮ ಮನೆ ಬಾಗಿಲಿಗೆ ಬಂದು ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಕೈಗೆ ಮುಗ್ದು ಕಾಲಿಗೆ ಬಿದ್ದು ಅಯ್ಯೋ ಅಪ್ಪ ತಂದೆ ಅಕ್ಕ ಅಣ್ಣ ಓಟ್ ಹಾಕಿ ಅಂತ ಕೇಳ್ಕೊಂಡಿದ್ದಲ್ವಾ? ಮಾರ್ಚ್ ಒಳಗಡೆ ಅದನ್ನು ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದ್ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದ್ದಲ್ಲಿ ಎಲ್ಲ ಕೊಡ್ತಾರೆ ಅವರು. ಅದನ್ನು ಕೊಡದಿರೋದಲ್ಲ, ಒಂದು 10 ದಿವಸ 15 ದಿವಸ ಡಿಲೇ ಆಗ್ಬೋದು, ಬೇರೆ ಕಾರಣ ಇರ್ಬೋದು. ಅದಕ್ಕೆ ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನಕ್ಕೆ ಕಲೆಕ್ಷನ್ ಆಗಲ್ಲ. ಇಯರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ. ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ನಿಮ್ಮ ಸರ್ಕಾರ ಬರೋದಕ್ಕೆ ಗ್ಯಾರಂಟಿ ಯೋಜನೆ ಕಾರಣ ಅಂತ ನಿಮ್ಮವರೇ ಹೇಳ್ಕೊಳ್ತೀರಾ. ಜನ ಓಟ್ ಹಾಕಿದ್ದು ಅದಕ್ಕೆ ಅಂತ ನಿಮ್ಮ ಸರ್ವೆ ಸಮೀಕ್ಷೆಗಳು ಹೇಳ್ತವೆ. ಸೊ ಗ್ಯಾರಂಟಿ ಭಿಕ್ಷೆಯಿಂದಾಗಿ ಅಧಿಕಾರಕ್ಕೆ ಬಂದಿದ್ದೀರಾ ಅಂತಲೇ ಅಂದುಕೊಳ್ಳೋದಾದರೆ, ಈಗ ನೀವು ಜನಕ್ಕೆ ಕೊಡೋದನ್ನ ಭಿಕ್ಷೆ ಅಂತಿದ್ದೀರಾ. ಏನು ಬಿಟ್ಟು ಬಿದ್ದಿದ್ದಾರೆ ಜನ ಇಲ್ಲಿ? ಸಂಬಳನ ಅದು ಅಂತಾರೆ ಸಚಿವರು. ಈ ರೀತಿ ಅಹಂಕಾರದ ಮಾತಾಡಿ ಇವ್ರ ಭಿಕ್ಷೆಗೆ ಜನ ಕಾಯ್ಕೊಂಡಿಲ್ಲ. ಜನನು ಇದೇ ರೀತಿ ಉತ್ತರ ಕೊಡಬೇಕಾಗತ್ತೆ ಇನ್ನು ಮುಂದೆ. ನೀವು ಜನರ ಮನೆಗೆ ಬಂದರೆ ನೋಡಿ ಎಂಥ ಅಹಂಕಾರದ ಮಾತಾಡಿದ್ದಾರೆ KJ ಜಾರ್ಜ್ ಅವರು ಅಂತ. ಯಾಕೆ ಈ ಮಾತು ಅಂದರೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತೇ ಇಲ್ಲ ಗ್ಯಾರಂಟಿ ನಿಂತು ಹೋಗಿದೆ ಅನ್ನೋದೇ ಗೊತ್ತಿಲ್ವಂತೆ. ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರಲ್ವ, ಹಾಗಾಗಿ ಮೀಡಿಯಾದವರು ಬಂದು ಜನರ ಕಷ್ಟವನ್ನು ಹೇಳೋಕೆ ಹೋಗಿದ್ದಾರೆ. 3 ತಿಂಗಳಿಂದ ಸರ್ ಗೃಹಲಕ್ಷ್ಮಿ ಬರ್ತಿಲ್ವಂತೆ, 5 ತಿಂಗಳಿಂದ ಅಕ್ಕಿ ಹಣನೂ ಬರ್ತಿಲ್ವಂತೆ, ಯಾಕೆ ನಿಲ್ಲಿಸಿದ್ರಿ? ಗ್ಯಾರಂಟಿ ನಿಂತು ಹೋಯ್ತಾ? ಏನಾಗ್ತಿದೆ ಅಂತ ಕೇಳೋಕೆ ಹೋಗಿದ್ದಾರೆ ಮೀಡಿಯಾದವರು. ಹೌದಾ, ನನಗೆ ಗೊತ್ತೇ ಇಲ್ವಲ್ಲಪ್ಪ ಅಂತಾರೆ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಅವ್ರ ಪಾಪ ಅವರು ಬೇಕೋ ಬೇಡ ಅಂತಲೂ ಸತ್ಯ ಹೇಳಿಬಿಟ್ಟಿದ್ದಾರೆ. ದುಡ್ಡೆಲ್ಲ ಸೇರ್ಬೇಕಲ್ಲ, ಬಂದು ಒಂದೇ ಸಲ ಬರಲ್ಲ, ಬಂದಾಗ ಕೊಡ್ತೀವಿ, ಸರ್ಕಾರಕ್ಕೆ ದುಡ್ಡು ಬಂದಾಗ ಕೊಡ್ತೀವಿ ಅನ್ನೋ ಮೂಲಕ ಸರ್ಕಾರಕ್ಕೆ ಅದ್ರ ದುಡ್ಡು ಕೊಡುವಂಥ ದುಡ್ಡು ಇಲ್ಲ ಅನ್ನೋದನ್ನು ಅವರೊಬ್ಬರು ಸತ್ಯ ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರು ನನಗೆ ಗೊತ್ತೇ ಇಲ್ಲ ಅಂತಾರೆ. ಇದ್ರ ಬಗ್ಗೆ KJ ಜಾರ್ಜ್ ಅವ್ರನ್ನ ಏನು ಸರ್ CMಗೆ ಗೊತ್ತಿಲ್ವಲ್ಲ ಅಂದರೆ, ಏನು ಗೊತ್ತಿಲ್ಲ ಅಂದರೆ ಏನು ಅದರಲ್ಲಿ ಏನು ತಪ್ಪಿದೆ? ಏನು ಸಂಬಳದ ಥರ ಬಂದು ಬೀಳ್ಬೇಕಾ ಪ್ರತಿ ತಿಂಗಳು ಅಂತಾರೆ.
ನೋಡಿ, ಗ್ಯಾರಂಟಿ ಮಾತಾಡಿಕೊಂಡು ಗ್ಯಾರಂಟಿ ಕಾರ್ಡ್ ಹಿಡ್ಕೊಂಡು ಮನೆ ಮನೆಗೆ ತಿರುಗಿದಂಥ ಕಾಂಗ್ರೆಸ್ ಸರ್ಕಾರ ಈಗ ಜನಕ್ಕೆ ಯಾವ ಥರ ಅವಮಾನ ಮಾಡ್ತಿದೆ ಅಂತ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂತ. ಸಂಬಳನ ಇದು ಅಂತಿರಲ್ಲ, ಸಂಬಳನೂ ಬರ್ತಿಲ್ಲ ಕೆಲವ್ರಿಗೆ, ಗೊತ್ತಲ್ವ ನಿಮಗೆ? ಸಂಬಳ ಕೊಡೋಕ್ಕೂ ಆಗ್ತಿಲ್ಲ. ಸ್ಕಾಲರ್ಶಿಪ್ ವಿಚಾರದಲ್ಲೂ ನೀವು ಯಾವ ಅಹಿಂದ ಅಂತ ಹೇಳ್ತಿರಲ್ವ, ಆ ಅಹಿಂದ ವಿದ್ಯಾರ್ಥಿಗಳಿಗೇನೆ ಇವತ್ತು ಸ್ಕಾಲರ್ಶಿಪ್ ಅನ್ಯಾಯ ಆಗಿದೆ, ಅದು ಗೊತ್ತಲ್ವ ನಿಮಗೆ? ನಿಮ್ಮ ಶಾಸಕರ PAಗಳಿಗೆ BJP ಶಾಸಕರದ್ದು ಬಿಟ್ಟಾಕಿ, JDS ಶಾಸಕರದ್ದು ಬಿಟ್ಟಾಕಿ, ಕಾಂಗ್ರೆಸ್ನ ಶಾಸಕರ PAಗಳಿಗೂ ಬರ್ತಿಲ್ಲ ಸಂಬಳ. 3 ತಿಂಗಳಿಂದ ಸಂಬಳ ಇಲ್ವಂತೆ. ಸಂಬಳನ ಅದು ಅಂತಿರಲ್ಲ, ಸಂಬಳನೂ ಕೊಟ್ಟಿಲ್ಲ. ಅನುದಾನದ ಸಮಸ್ಯೆ ಆಗ ಅದು ಬರ್ತಿಲ್ಲ, ಅದು ಗೊತ್ತಾ ನಿಮಗೆ? ಗೊತ್ತಿಲ್ವ? CMಗೆ ಗೊತ್ತಿಲ್ವಲ್ಲ ಕೆಲವೆಲ್ಲ ವಿಚಾರ. ಸೊ ನೆನಪಿಸ್ಬೇಕಾಗತ್ತೆ. ವಿವಿಗಳನ್ನು 8-9 ವಿವಿಗಳನ್ನು ಮುಚ್ಚೋಕೆ ಹೊರಟಿರೋದು, ಆರ್ಥಿಕ ಮಿತವ್ಯಯದ ಹೆಸರಲ್ಲಿ ಅದಕ್ಕೆಲ್ಲ ಬ್ರೇಕ್ ಹಾಕೋಕೆ ಹೊರಟಿರೋದು. ಬೇಡ, ಶಾಲೆಗಳಲ್ಲಿ ಚಿಕ್ಕಿ ಕೊಡ್ತಿದ್ರು, ಅದರ ಕ್ವಾಲಿಟಿ ಸರಿ ಇಲ್ಲ, ಸರಿಯಾಗಿ ಸಂಗ್ರಹಿಸದೆ ಹೋದರೆ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ಚಿಕ್ಕಿ ನಿಲ್ಲಿಸೋಕೆ ಹೊರಟಿದ್ರಲ್ಲ. ಸರಿ ಇಲ್ಲ ಕ್ವಾಲಿಟಿ ಅಂದರೆ ಏನು ಮಾಡಬೇಕು? ಸರಿ ಮಾಡಬೇಕಾ, ನಿಲ್ಲಿಸ್ಬೇಕಾ? ಸೊ ಒಂದು ನಾಳೆ ಅಕ್ಕಿ ಕೊಡ್ತಿದ್ರೆ ಅಕ್ಕಿಲಿ ಹುಳ ಬರ್ತಿದೆ, ಅಕ್ಕಿ ಕ್ವಾಲಿಟಿ ಸರಿ ಇಲ್ಲ, ಅಕ್ಕಿ ನಿಲ್ಲಿಸ್ಬಿಡೋದಾ? ಅದೇನಾ ನಿಮ್ಮ ಪ್ಲ್ಯಾನು? ಚಿಕ್ಕಿ ಸರಿ ಇಲ್ಲ ಅಂದರೆ ಸರಿ ಮಾಡಿಕೊಡಿ, ಸರಿಯಾಗಿ ಸಂಗ್ರಹಿಸಿ ಪ್ಯಾಕೇಜಿಂಗ್ ಆಗಿರುವಂಥ ಚಿಕ್ಕಿಗಳನ್ನು ಸರಬರಾಜು ಮಾಡಿ. ಖರ್ಚಾಗುತ್ತೆ ಅಲ್ವಾ? ಅದಕ್ಕೆ ನಿಲ್ಲಿಸ್ಬಿಟ್ರೆ ಕೆಲಸನೇ ಇಲ್ಲ. ಬೆಸ್ಟ್ ಕೆಲಸ ಮಾಡಿದ್ದೀರ. ಚಿಕ್ಕಿ ಮಕ್ಕಳಿಗೆ ಬೆಲ್ಲ ಮತ್ತು ಶೇಂಗಾ ಎಲ್ಲ ಶಕ್ತಿಗೆ ಅಂತ ಕೊಡ್ತಾ ಇದ್ದದ್ದು ನಿಲ್ಲಿಸ್ಬಿಟ್ಟು ಬೆಸ್ಟ್ ಕೆಲಸ ಮಾಡಿದ್ದೀರ. ಸರಿ ಇಲ್ವಲ್ಲ ಕ್ವಾಲಿಟಿ? ಸರಿ ಮಾಡೋ ಮನಸ್ಸು ನಿಮಗಿಲ್ವಲ್ಲ? ಇದು ಇವತ್ತಿನ ಪರಿಸ್ಥಿತಿ. ಆದರೆ ತಮ್ಮ ತಪ್ಪು ಮುಚ್ಚಿಟ್ಕೊಳ್ಳೋಕ್ಕೆ ಜನಕ್ಕೆ ಈ ಥರ ಅವಮಾನ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಭಿಕ್ಷೆ ಬೇಡ್ತಾ ಇಲ್ಲ ಯಾರೂ ಜನ, ನೆನಪಿಟ್ಕೊಳ್ಳಿ. ಪಾಠ ಕಲಿಸ್ತಾರೆ. ಈ ರೀತಿಯ ಅಹಂಕಾರವನ್ನು ತಲೆಗೇರಿಸ್ಕೊಂಡ್ರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.